ಕೇಳಿದ್ವಿ ಆರೋಪಿ ಪರವಾದಂತಹ ವಕೀಲರು ಜೊತೆಗೆ ಇಲ್ಲಿ ಹೊಡೆತ ತಿನ್ನಂತಹ ವ್ಯಕ್ತಿಯ ಪರವಾದಂತಹ ವಕೀಲರು ವಿಕ್ಟಿಮ್ ಪರವಾದಂತಹ ವಕೀಲರು ಇಬ್ರು ಕೂಡ ಹೊರಗೆ ಬಂದು ಹೇಳಿದಂತದ್ದನ್ನು ಕೂಡ ಕೇಳಿದ್ವಿ ಅಲ್ಲಿ ಯಾವುದೇ ಕಾರಣಕ್ಕೂ ಜಾಮೀನು ಸಿಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಬಹಳ ಸ್ಟ್ರಾಂಗ್ ಆಗಿ ಆರ್ಗ್ಯುಮೆಂಟ್ ಮಾಡಿದಂತೆ ಕಂಡು ಬರ್ತಾ ಇದೆ ಶ್ಯಾಮ್ ಸುಂದರ್ ಅವರು ಓವರ್ ಆಲ್ ಕೋರ್ಟ್ ಹಾಲ್ ನಲ್ಲಿ ಏನೇನಾಯ್ತು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ರಮೇಶ್ ಹೊರಗೆ ಬಂದಂತಹ ಸಂದರ್ಭದಲ್ಲಿ ಆರೋಪಿ ಪರವಾದಂತಹ ವಕೀಲರು ಸೆಬಾಸ್ಟಿಯನ್ ಅವರು ಒಂದ್ ಮಾತನ್ನ ಹೇಳಿದ್ರು ಇಲ್ಲಿ ಪ್ರಾಸಿಕ್ಯೂಟರ್ ಕೆಲವೊಂದಷ್ಟು ವಿಚಾರಗಳನ್ನ ಕ್ರಿಯೇಟ್ ಮಾಡಿದ್ದಾರೆ ಅನ್ನುವಂಥದ್ದು ಹೊರಗೆ ಈ ಮಟ್ಟಿಗೆ ವಾದ ಪ್ರತಿವಾದ ಇಬ್ಬರಲ್ಲೂ ಕಂಡು ಬರ್ತಾ ಇದೆ ಅಂದ್ರೆ ಒಳಗೆ ಎಂತ ಹೀಟ್ ಇತ್ತು ಅನ್ನೋದು ಬಹುಶಃ ನಿಮಗೆ ಅಲ್ಲಿ ಅನುಭವಕ್ಕೆ ಬಂದಿರುತ್ತೆ ಅಲ್ಲಿ ಕುಳಿತಂತಹ ಸಂದರ್ಭದಲ್ಲಿ ಏನೇನಾಯ್ತು ಓವರ್ ಆಲ್ ಇವತ್ತು ವಾದ ಪ್ರತಿವಾದದ ಸಂದರ್ಭದ ಹೈಲೈಟ್ಸ್ ಏನೇನಾಗಿತ್ತು ರಮೇಶ್ ಮಲ್ತೇಶ್ ಎರಡೂ ಕಡೆನೂ ಕೂಡ ಬಹಳ ಸ್ಟ್ರಾಂಗ್ ಅಡ್ವೊಕೇಟ್ಸ್ ಇದ್ದಾರೆ ಟಾಮಿ ಸೆಬಾಸ್ಟಿಯನ್ ಹಿರಿಯ ವಕೀಲರು ಕ್ರಿಮಿನಲ್ ಕೇಸ್ಗಳಲ್ಲಿ ಹೀಗಾಗಿ ಅವರು ಕೂಡ ತುಂಬಾ ಪ್ರಬಲವಾದಂಥ ವಾದವನ್ನೇ ಮಂಡಿಸಿದ್ರು ಅವರು ಮೊಹಮ್ಮದ್ ನಲ್ಪಾಡ್ ಪರ ವಾದ ಮಂಡಿಸಿದ್ದೇನೆಂದ್ರೆ ಅವ್ರ ಒಟ್ಟಾರೆ ಅವ್ರ ಉದ್ದೇಶ ಏನಿತ್ತು ಅಂದ್ರೆ ಈ ಕೇಸ್ನ ತೀವ್ರತೆಯನ್ನು ಕಡಿಮೆ ಮಾಡುವಂಥದ್ದಾಗಿತ್ತು ಅಂದ್ರೆ ಈಗ ಏನು ವಿದ್ವತ್ ಮೇಲೆ ಹಲ್ಲೆ ಆಗಿದೆ ಹಲ್ಲೆ ಸ್ವರೂಪ ಗಂಭೀರ ಅಲ್ಲ ಅಂತ ಮನದಟ್ಟು ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟರು ಇದಕ್ಕಾಗಿಯೇ ಅವರು ಹಲವು ಉದಾಹರಣೆಗಳನ್ನ ತಗೊಂಡ್ರು ಅದರಲ್ಲಿ ಮುಖ್ಯವಾಗಿ ಅವ್ರು ಹೇಳಿದ್ದೇನೆಂತಂದ್ರೆ ರಾತ್ರಿ 11 ಸುಮಾರಿಗೆ ಕರೆಕ್ಟಾಗಿ ಅವ್ರು CCTV ಮತ್ತೆ ಮಹಜರ್ನ ಆಧರಿಸಿ ಅವ್ರು ಕೋರ್ಟಲ್ಲಿ ವಾದ ಮಾಡಿದ್ದೇನಂತಂದ್ರೆ ರಾತ್ರಿ 11 ಗಂಟೆ 11 ನಿಮಿಷ ಕರೆಕ್ಟಾಗಿ ಮೊದಲು ವಿದ್ವತ್ತು ಬರ್ತಾನೆ ಅದಾದಾಗಿ 1 ನಿಮಿಷಕ್ಕೆ ಮೊಹಮ್ಮದ್ ನಲ್ಪಾಡು ಮತ್ತೆ ಇತರರು ಆ ಜಾಗಕ್ಕೆ ಬರ್ತಾರೆ ಬಂದ ನಂತರ 11:16ಕ್ಕೆ ಅವರೆಲ್ಲರೂ ಕೂಡ ಆ ಘಟನೆ ಸ್ಥಳದಿಂದ ಹೊರಗಡೆ ಹೋಗ್ತಾರೆ ಹೀಗಾಗಿ ಕೇವಲ 2-3 ನಿಮಿಷಗಳಲ್ಲಿ ಅಷ್ಟೇ ಆ ಘಟನೆ ಆಗಿರೋದು ಹೀಗಾಗಿ 2-3 ನಿಮಿಷಗಳ ಅವಧಿನಲ್ಲಿ ಯಾವುದೇ ರೀತಿಯಾದಂಥ ಭೀಕರವಾದಂಥ ಹಲ್ಲೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ವಾದವನ್ನ ಮಾಡ್ತಾರೆ ಅದೇ ರೀತಿ ಅವ್ರು ಹೇಳಿದ್ದೇನಂತಂದ್ರೆ ಈಗ ಯಾರೋ ಒಬ್ಬ ಅಂದ್ರೆ ಅಲ್ಲಿ ಯಾರು ಅಕ್ಯೂಸ್ಡ್ ಇದ್ದಾನೆ ಅವನ ಒಂದು ಸ್ಟೇಟ್ಮೆಂಟ್ ಪ್ರಕಾರ ಮೊದಲು ಮೊಹಮ್ಮದ್ ನಲ್ಪಾಡ್ ಒಂದು ಪಂಚನ್ನ ಹೊಡಿತಾನೆ ಅದಾದ ಮೇಲೆ ಏನು ಇವರೆಲ್ಲ ಅಂದ್ರೆ ಇತರರು ಸೇರಿ ಅವ್ರ ಕೈಗಳಿಂದ ಕಾಲುಗಳಿಂದ ಹೊಡೆದಿದ್ದಾರೆ ಆದ್ರೆ ಯಾರು ಕೂಡ ಮಾರಕಾಸ್ತ್ರಗಳನ್ನ ಬಳಸಿಲ್ಲ ಯಾರು ಕೂಡ ಮಾರಕಾಸ್ತ್ರಗಳನ್ನ ಹೊಂದಿರಲಿಲ್ಲ ಹೀಗಾಗಿ ಅದು ಸಡನ್ ಪ್ರೊವೋಕೇಶನ್ ಇಂದ ಅಂದ್ರೆ ಆ ಕ್ಷಣದ ಒಂದು ಪ್ರೊವೋಕೇಶನ್ ಇಂದ ಆಗಿರುವಂತ ವಿಚಾರ ಆಗಿರುವಂತ ಒಂದು ಜಗಳ ಅಷ್ಟೇ ಹೀಗಾಗಿ ಆ ಜಗಳಕ್ಕೆ ಒಂದು ಸ್ಕಫಲ್ ಅಷ್ಟೇ ಅದಕ್ಕೆ ಜಾಸ್ತಿ ಒಂದು ಪ್ರಾಮುಖ್ಯತೆ ಕೊಡಬಾರದು ಅಂತೇಳಿ ಇವರು ಆರ್ಗ್ಯುಮೆಂಟ್ಸ್ ನ ಮಾಡಿದ್ರು ಜೊತೆಗೆ ಈ ರೀತಿ ಜಗಳ ಆದಂತ ಸಂದರ್ಭದಲ್ಲಿ ವಿದ್ವತ್ ಕೆಳಗಡೆ ಬಿದ್ದಾಗ ಅವನ ಮುಖಕ್ಕೆ ಏಟಾಯ್ತು ರಕ್ತ ಗಾಯ ಆಯ್ತು ಹೀಗಾಗಿ ಅದು ಆಗಿರುವಂತ ಗಾಯ ಏನಿರೋದು ಬಿದ್ದದ್ದಕ್ಕೆ ಆಗಿರುವಂತದ್ದು ಬದಲಾಗಿ ಹೊಡೆದಿದ್ದಕ್ಕಲ್ಲ ಕೈಗಳಿಂದ ಮತ್ತೆ ಕಾಲುಗಳಿಂದ ಒದ್ದಾಗ ಜಾಸ್ತಿ ಗಾಯಗಳಾಗೋದಿಲ್ಲ ಅನ್ನುವಂತ ಒಂದು ಮಾತನ್ನ ಅವ್ರು ಸ್ಟ್ರೆಸ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು ಇದಕ್ಕೆ ಪೂರಕವಾಗಿ ಅವ್ರು ಇನ್ನೊಂದು ಅಂಶ ಹೇಳಿದ್ದೇನೆಂದ್ರೆ ಈಗಾಗಲೇ ಆಸ್ಪತ್ರೆಯ ICU ನಿಂದ ಜನರಲ್ ವಾರ್ಡ್ಗೆ ಶಿಫ್ಟ್ ಆಗಿದ್ದಾನೆ ಹೀಗಾಗಿ ಈ ಗಾಯ ಏನಿದೆ ಈ ಗಾಯದ ತೀವ್ರತೆ ಬಹಳ ಕಡಿಮೆ ಇದೆ ಇನ್ನು ಔಟ್ ಆಫ್ ಪ್ರೊಪೋರ್ಷನ್ ಬ್ಲೋ ಮಾಡ್ತಾ ಇದ್ದಾರೆ ಅದು ಇರೋದಕ್ಕಿಂತ ಜಾಸ್ತಿ ಬ್ಲೋ ಮಾಡ್ತಾ ಇದ್ದಾರೆ ಅನ್ನುವಂತ ವಾದವನ್ನ ಮಂಡಿಸಿದ್ರು ಜೊತೆಗೆ ಅವರು ಇನ್ನೊಂದು ಅಂಶ ಅಂದ್ರೆ ಈಗ ಪ್ರಭಾವಿ ಅನ್ನುವಂತ ಒಂದು ಅಂಶ ಏನಿತ್ತು ಅದನ್ನ ಅಲ್ಲಗೆಳೆಯೋದಕ್ಕೆ ಅವರು ಮಂಡಿಸಿದಂತ ವಾದ ಏನಂತಂದ್ರೆ ಈ ಕೇಸ್ನಲ್ಲಿ ಪ್ರಭಾವಿ ಹ್ಯಾರಿಸ್ ಅಲ್ಲ ಅಂದ್ರೆ ಮೊಹಮ್ಮದ್ ನಲ್ಪಾಡ್ ಅಲ್ಲ ಬದಲಾಗಿ ಕಂಪ್ಲೇಂಟ್ ಯಾರಿದ್ದಾರೆ ಅವರೇನೆ ಬಹಳ ಪ್ರಭಾವಿ ಯಾಕೆ ಅಂತಂದ್ರೆ ಘಟನೆ ಆದ ಇಮಿಡಿಯೇಟ್ ಆಗಿ ಕೇಸ್ ರಿಜಿಸ್ಟರ್ ಆಗಿದೆ ಮತ್ತೆ ಒಂದು ಏನು ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗಿದ್ದಾರೆ ಸಸ್ಪೆಂಡ್ ಆಗಿದ್ದಷ್ಟೇ ಅಲ್ಲೇ SPP ನ ಅಪಾಯಿಂಟ್ ಮಾಡಿದ್ದಾರೆ CCB ಕೇಸ್ ವರ್ಗಾವಣೆ ಆಗಿದೆ ಇದೆಲ್ಲ ನೋಡ್ತಾ ಇದ್ರೆ ಯಾರು ವಿಕ್ಟಿಮ್ ಇದ್ದಾರೆ ಅವರೇ ಸ್ಟ್ರಾಂಗ್ ಅನ್ನುವಂಥ ವಾದವನ್ನ ಮಂಡಿಸಿದ್ರು ಆದ್ರೆ ಇದಕ್ಕೆ ಪ್ರತಿಯಾಗಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೂಡ ಪ್ರಬಲವಾದಂಥ ವಾದವನ್ನೇ ಮಂಡಿಸಿದ್ರು ಅವರು ಈ ಕೇಸ್ನಲ್ಲಿ ಹೇಗೆ ತೊಂದರೆ ಆಗಿದೆ ಅನ್ನೋದನ್ನ ಎಳೆಯಾಗಿ ಬಿಚ್ಚಿಟ್ರು ಜೊತೆಗೆ ಈಗೇನು ಅಸಾಲ್ಟ್ ಆಯ್ತು ಹಲ್ಲೆ ಆಯ್ತು ಆ ಸಂದರ್ಭದಲ್ಲಿ ವಿದ್ವತ್ಗೆ ಬಹಳ ಗಂಭೀರವಾದಂಥ ಗಾಯ ಆಗಿದೆ ಆತನ ಮುಖದಲ್ಲಿ ಏನು ಮತ್ತೆ ವಿರೂಪ ಆಗಿರುವಂತ ಅಂದ್ರೆ ಯಾವುದೇ ಕಾರಣಕ್ಕೂ ಮತ್ತೆ ಸರಿಯಾಗದೇ ಇರುವಂತ ರೀತಿಯಲ್ಲಿ ಅಂದ್ರೆ ಇನ್ನೂ 8 ವರ್ಷ ಹೋದ್ರೂ ಕೂಡ ಮುಖದ ವಿರೂಪ ಏನಿದೆ ಸರಿ ಹೋಗದೇ ಇರುವಂತ ರೀತಿಯಲ್ಲಿ ಗಂಭೀರವಾದಂಥ ಗಾಯ ಆಗಿದೆ ಹಿಂದಿನ ಫೋಟೋ ಮತ್ತೆ ಈಗಿನ ಒಂದು ವಿದ್ವತ್ನ ಮುಖಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಮುಂದೆ ಕೂಡ ಅದು ಸರಿ ಹೋಗೋ ಲಕ್ಷಣಗಳಿಲ್ಲ ಅದಷ್ಟೇ ಅಲ್ಲ ಎದೆಯ ಮೂಳೆಗೆ ಡ್ಯಾಮೇಜ್ ಆಗಿದೆ ಅದೇ ರೀತಿ ಹೃದಯದ ಒಂದೇನು ಗೋಡೆ ಏನಿದೆ ಅದಕ್ಕೂ ಕೂಡ ಡ್ಯಾಮೇಜ್ ಆಗಿದೆ ಹೀಗಾಗಿ ಇದೆಲ್ಲವನ್ನ ನೋಡಿದ್ರೆ ಇದು ಕೊಲೆ ಯತ್ನನೇ ಅದಷ್ಟೇ ಅಲ್ಲ ಈತನನ್ನ ಒಂದು ಅಡ್ಮಿಟ್ ಮಾಡಿದ ನಂತರ ಅಂದ್ರೆ ವಿದ್ವತ್ಗೆ ಅಸಾಲ್ಟ್ ಆದ ನಂತರ ಆತನನ್ನ ಅಲ್ಲಿಂದ ಅಡ್ಮಿಟ್ ಮಾಡಲಾಗುತ್ತೆ ಮಲ್ಯ ಆಸ್ಪತ್ರೆಗೆ ಅಲ್ಲೂ ಕೂಡ ಅವರು ಹಿಂಬಾಲಿಸ್ಕೊಂಡು ಬಂದಿದ್ದಾರೆ ಅಲ್ಲೂ ಕೂಡ ಅಟ್ಯಾಕ್ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ ಹೀಗಾಗಿ ಇದು ಕೊಲೆ ಯತ್ನ ಉದ್ದೇಶಪೂರ್ವಕವಾಗಿನೇ ಮೊಹಮ್ಮದ್ ನಲ್ಪಾಡ್ ಈ ರೀತಿ ಮಾಡಿದ್ದಾನೆ ಯಾಕೆಂದ್ರೆ ಅವನೊಬ್ಬ ಪೊಲಿಟಿಕಲ್ ವ್ಯಕ್ತಿ ಬಹಳ ಇನ್ಫ್ಲೂಯೆನ್ಷಿಯಲ್ ವ್ಯಕ್ತಿ ಪ್ರಭಾವ ಹೊಂದಿರುವಂತ ವ್ಯಕ್ತಿ ಹೀಗಾಗಿ ಆತ ತಾನು ಏನ್ ಬೇಕಾದ್ರೂ ಮಾಡಿ ಜಯಿಸಬಲ್ಲೆ ಅನ್ನುವಂತ ಒಂದು ಉದ್ದೇಶ ಆತನಿಗಿತ್ತು ಹೀಗಾಗಿ ಜೊತೆಗೆ ಏನು ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದ ಮಾಡಿದ್ದೆ ಅಂದ್ರೆ ನಕ್ಕಲ್ ರಿಂಗ್ ನಿಂದ ಹಲ್ಲೆ ಮಾಡಿದ್ದಾರೆ ಅಂದ್ರೆ ಕೆಲವು ರೌಡಿಗಳು ತಮ್ಮ ಕೈಯಲ್ಲಿ ಒಂದು ಉಂಗುರವನ್ನ ಇಟ್ಕೊಂಡಿರ್ತಾರೆ ಇದನ್ನ ಪಂಚ್ ಮಾಡೋದಕ್ಕೆ ಅಂತಾನೆ ಹಾಕೊಳ್ಳುವಂತ ಉಂಗುರ ಅದು ಹೀಗಾಗಿ ಆ ಉಂಗುರವನ್ನು ಇಟ್ಕೊಂಡು ಅಷ್ಟೊಂದು ಗಂಭೀರವಾಗಿ ಹಲ್ಲೆ ಮಾಡಿದ್ದಾನೆ ಆ ಉಂಗುರ ಹೇಗಿರುತ್ತೆ ಅನ್ನೋದನ್ನ ನಾಳೆ ಕೋರ್ಟ್ನಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡ್ತೀನಿ ಅನ್ನೋಂಥ ಮಾತನ್ನ ಕೂಡ ಅವ್ರು ಹೇಳಿದ್ದಾರೆ ಹೀಗಾಗಿ ಉಂಗುರ ಇಟ್ಕೊಂಡು ಜೇಬ್ನಲ್ಲಿ ಇಟ್ಕೊಂಡಿರುವಂತ ಉಂಗುರನ ಕೈನಲ್ಲಿ ಹಾಕೊಂಡು ಹೊಡೆದಿರೋದು ಇದನ್ನೆಲ್ಲವನ್ನು ನೋಡಿದ್ರೆ ಇದು ಉದ್ದೇಶ ಪೂರ್ವಕವಾಗಿ ಮಾಡುವಂತ ಹಲ್ಲೆನೆ ಅಂತೇಳಿ ಅವ್ರು ಗಂಭೀರವಾದಂತಹ ವಾದವನ್ನ ಮಾಡಿದ್ದಾರೆ ಅದೇ ರೀತಿ
ತಾನು ಒಂದ್ ವೇಳೆ ಪ್ರಭಾವಿ ಆಗಿದ್ರೆ ಈಗ ಏನೋ ಲೋಕನಾಥನ್ ಏನಿದ್ದಾರೆ ಅವ್ರು ಪ್ರಭಾವಿ ಅಂತೇಳಿ ಏನೋ ಟಾಬಿ ಸೆಬಾಸ್ಟಿಯನ್ ವಾದ ಮಾಡಿದ್ರು, ಅವ್ರು ಪ್ರಭಾವಿ ಆಗಿದ್ರೆ ನನಗೆ ಯಾಕೆ ಅಸಾಲ್ಟ್ ಆಗೋಂತ ಅಂದ್ರೆ ನನಗೆ ಬೆದರಿಕೆ ಒಡ್ಡಿದ್ರು, ಅವರ ಪರ ಯಾರ್ಯಾರು ಬೆಂಬಲಿಗರು ಇದ್ದಾರೆ ಅವರೆಲ್ಲರೂ ಕೂಡ ನನಗೆ ಬೆದರಿಕೆ ಒಡ್ಡಿದ್ರು. ಕೋರ್ಟ್ನಲ್ಲಿ ವಿಚಾರಣೆ ಸಂದರ್ಭದಲ್ಲೂ ಕೂಡ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಗುರಾಯಿಸಿದ್ದ ಅಷ್ಟೇ ಅಲ್ಲ, ಆನಂತರ ಒಂದು ಬೆದರಿಕೆ ಒಡ್ಡುವಂತ ಒಂದು ಪ್ರಯತ್ನ ಕೂಡ ಮಾಡಿದ್ರು. ಅಕಸ್ಮಾತ್ ಏನಾದ್ರು ಪ್ರಭಾವಿ ಅಲ್ಲದೆ ಇದ್ದಿದ್ರೆ ಮೊಹಮ್ಮದ್ ನಲ್ಪಾಟ್ ಯಾರಿಗೆ ಈ ರೀತಿ ಬೆದರಿಕೆ ಆಗ್ತಾ ಇದ್ರು, ಅದು ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ. ಹೀಗಾಗಿ ಎಲ್ಲ ಅಂಶವನ್ನು ಮುಂದಿಟ್ಕೊಂಡವರು ಆರ್ಗ್ಯುಮೆಂಟ್ ಅನ್ನ ಮಾಡಿದ್ರು. ಜೊತೆಗೆ ಯಾವುದೇ ಕಾರಣಕ್ಕೂ ಜಾಮೀನನ್ನ ಕೊಡಬಾರ್ದು ಅಂತ ಹೇಳಿ ವಾದ ಮಂಡನೆ ಮಾಡಿದ್ರು. ಜೊತೆಗೆ ಒಂದ್ ವೇಳೆ ಜಾಮೀನು ಕೊಟ್ರೆ ಆಗ ಮತ್ತೆ ಅವನು ಹಲ್ಲೆ ನಡೆಸುವಂತ ಸಾಧ್ಯತೆ ಇದೆ, ಸಾಕ್ಷ್ಯಾಧಾರ ನಾಶ ಮಾಡುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಇನ್ಸಿಡೆಂಟ್ ಎಲ್ಲಾನು ಕೂಡ ಆಗಿರುವಂತದ್ದು ಶಾಸಕ ಹ್ಯಾರಿಸ್ ಅವರ ಒಂದು ಜ್ಯೂರಿಸ್ಡಿಕ್ಷನ್ ಒಳಗಡೆನೆ, ಅವರ ವ್ಯಾಪ್ತಿ ಒಳಗಡೆನೆ. ಹೀಗಾಗಿ ಅವನ ಅಧಿಕಾರದ ಮತದಿಂದ ಈ ರೀತಿ ವರ್ತನೆ ಮಾಡಿದ್ದಾನೆ. ಈ ಕೇಸ್ನ ಇನ್ವೆಸ್ಟಿಗೇಷನ್ ಇನ್ನೂ ಆರಂಭಿಕ ಹಂತದಲ್ಲಿದೆ, ಇನ್ನೂ ಕೂಡ ಹೇಳಿಕೆ ಪಡೆಯೋದಕ್ಕೆ ಸಾಧ್ಯ ಆಗಿಲ್ಲ. ವಿದ್ವತ್ತನ್ನ ವಾರ್ಡ್ಗೆ ಶಿಫ್ಟ್ ಮಾಡಿದ್ದಾರೆ ಅಂತ ಏನು ಆರೋಪ ಮಾಡಿದ್ರು, ವಾರ್ಡ್ಗೆ ಶಿಫ್ಟ್ ಮಾಡಿದ್ರು ಕೂಡ ಅದು ಗಂಭೀರ ಗಾಯಗಳಿಂದ ಅವನಿನ್ನೂ ಚೇತರಿಸಿಕೊಂಡಿಲ್ಲ, ಹೇಳಿಕೆ ಪಡೆಯುವಂತ ಸ್ಥಿತಿ ಇರಲಿಲ್ಲ. ಐಸಿಯುನಿಂದ ಮತ್ತೊಂದು ಕಡೆಗೆ ವರ್ಗ ಮಾಡಿದ್ದಾರೆ ಅಷ್ಟೇ ಹೊರತು ಯಾವುದೇ ರೀತಿಯಾದಂತಹ ಸುಧಾರಣೆ ಕಂಡು ಬಂದಿಲ್ಲ ಅನ್ನುವಂತ ವಾದವನ್ನ ಮಂಡಿಸಿದ್ರು. ಅದೇ ರೀತಿ ಅರುಣ್ ಬಾಬು ಅನ್ನುವಂತ ಏನೋ ಆರೋಪ ಏನಿದ್ದಾನೆ ಅವನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, ನನ್ನ ಮೇಲೂ ಕೂಡ ಹಲ್ಲೆ ಆಗಿತ್ತು ಅಂತ ಹೇಳಿ. ಹೀಗಾಗಿ ವಿದ್ವತ್ ಮೇಲೇನ ಆರೋಪ ಇತ್ತದು. ಹೀಗಾಗಿ ಆ ಒಂದು ಕೇಸಿಗೆ ಸಂಬಂಧಪಟ್ಟಂತೆ 12 ಗಂಟೆ 1 ನಿಮಿಷಕ್ಕೆ ಹಲ್ಲೆ ಆಯ್ತು ಅಂತ ಹೇಳಿ ಆರೋಪ ಮಾಡಿದ್ದಾರೆ ಪೊಲೀಸ್ ಸ್ಟೇಷನ್ ಅಲ್ಲಿ. ಆದ್ರೆ 12 ಗಂಟೆ 1 ನಿಮಿಷಕ್ಕೆ ಈಗಾಗಲೇ ಐಸಿಯುನಲ್ಲಿ ಅಡ್ಮಿಟ್ ಆಗಿದೆ. ಹೀಗಾಗಿ ಹಲ್ಲೆ ನಡೆಸುವಂತ ಪ್ರಶ್ನೆನೇ ಉದ್ಭವಿಸಿದಿಲ್ಲ. ಇದೆಲ್ಲಾನು ನೋಡಿದ್ರೆ ಇವರು ಏನು ಜಾಮೀನು ಕೊಟ್ಟರೆ ಅವರು ಹೊರಗಡೆ ಬಂದು ಸಾಕ್ಷ್ಯಾಧಾರ ನಾಶ ಮಾಡುವಂತ ಸಾಧ್ಯತೆ ಇದೆ. ಈಗಾಗಲೇ ಆ ಪ್ರಯತ್ನ ಅವ್ರು ಮಾಡ್ತಾ ಇದ್ದಾರೆ. ಜೊತೆಗೆ ಈ ಕೇಸ್ನ ಪ್ರಮುಖ ವಿಕ್ಟಿಮ್ ಯಾರಿದ್ದಾರೆ ವಿದ್ವತ್, ಅವನ ಮೇಲೇನೆ ಮತ್ತೆ ಬಂದು ಅಸಾಲ್ಟ್ ಮಾಡುವಂತ ಪ್ರಯತ್ನ ಮಾಡಿದ್ರು. ಇದು ಕೂಡ ಸಾಕ್ಷ್ಯ ನಾಶ ಮಾಡುವಂತ ಒಂದು ಪ್ರಯತ್ನನೇ ಆಗಿದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಈತನಿಗೆ ಜಾಮೀನು ಕೊಡಬಾರ್ದು, ಕೊಟ್ರೆ ಇದು ಮತ್ತಷ್ಟು ಸಮಸ್ಯೆಗೆ ಕಾರಣ ಆಗುತ್ತೆ, ಮತ್ತಷ್ಟು ಸಾಕ್ಷ್ಯ ನಾಶ ಮಾಡುವಂತ ಪ್ರಯತ್ನ ಮಾಡ್ತಾನೆ ಅನ್ನುವಂತ ಒಂದು ಪ್ರಬಲ ವಾದವನ್ನ ಮಂಡಿಸಿದ್ದಾರೆ. ಓಕೆ, ಥ್ಯಾಂಕ್ ಯು.